ಮೈಸೂರು ಸಮೀಪದ ಒಂದು ಹಳ್ಳಿಯಲ್ಲಿ ರಾಘವ ಎಂಬ ಯುವಕ ವಾಸಿಸುತ್ತಿದ್ದ. ಉತ್ತಮ ಶಿಕ್ಷಣ ಪಡೆದಿದ್ದರೂ ಅವನ ಜೀವನದಲ್ಲಿ ಸಂತೋಷ ಇರಲಿಲ್ಲ. ಹಣ ಇದ್ದರೂ ನೆಮ್ಮದಿ ಇರಲಿಲ್ಲ. ಮನೆ ಇದ್ದರೂ ಪ್ರೀತಿ ಇರಲಿಲ್ಲ. ಅವನು ಯಾವಾಗಲೂ ಈ ಭೂಮಿಯಲ್ಲಿ ಸುಖವಿಲ್ಲ, ಸತ್ತ ನಂತರ ಸಿಗುವ ಸ್ವರ್ಗವೇ ನಿಜವಾದ ಸಂತೋಷ ಎನ್ನುತ್ತಿದ್ದನು. ಅವನ ತಾಯಿ ಲಕ್ಷ್ಮವ್ವ ಮಾತ್ರ ನಗುತ್ತಾ ಹೇಳುತ್ತಿದ್ದಳು, ಮಗನೇ, ಸ್ವರ್ಗವನ್ನು ಹುಡುಕುವ ಮುಂಚೆ ಬದುಕನ್ನು ಪ್ರೀತಿಸು ಎಂದು. ಆದರೆ ರಾಘವ ಕೇಳುತ್ತಿರಲಿಲ್ಲ. ಒಂದು ದಿನ ಹಳ್ಳಿಗೆ ಒಬ್ಬ ವೃದ್ಧ ಸನ್ಯಾಸಿ ಬಂದರು. ರಾಘವ ಅವರ ಬಳಿ ಹೋಗಿ ಕೇಳಿದ, ಸ್ವಾಮೀಜಿ, ಸ್ವರ್ಗ ಎಲ್ಲಿದೆ ಎಂದಾಗ ಸ್ವಾಮೀಜಿ ನಕ್ಕರು. ನಿನಗೆ ಸ್ವರ್ಗ ತೋರಿಸುತ್ತೇನೆ, ಆದರೆ ಮೊದಲು 3 ಊರುಗಳನ್ನು ಸುತ್ತಿ ಬಾ ಎಂದರು. ರಾಘವ ಒಪ್ಪಿಕೊಂಡ. ಮೊದಲ ಊರಲ್ಲಿ ಒಬ್ಬ ಬಡ ರೈತನ ಮನೆಗೆ ಹೋದ. ರೈತನ ಬಳಿ ಹಣ ಇರಲಿಲ್ಲ, ಆದರೆ ಮನೆಗೆ ಬಂದ ಅತಿಥಿಗಳಿಗೆ ಊಟ ಮಾಡಿಸಿದರು. ರಾಘವ ಆಶ್ಚರ್ಯಪಟ್ಟ. ನಿಮಗೆ ತಿನ್ನಲು ಸಾಕಾಗುವುದಿಲ್ಲ, ಆದರೂ ಇಷ್ಟು ಸಂತೋಷ ಯಾಕೆ ಎಂದು ಕೇಳಿದ. ರೈತ ನಗುತ್ತಾ ಹೇಳಿದ, ನನ್ನ ಬಳಿ ಹಣ ಕಡಿಮೆ ಇರಬಹುದು, ಆದರೆ ಹಂಚಿಕೊಳ್ಳುವ ಹೃದಯ ಇದೆ ಎಂದನು. ಅಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ರಾಘವ ಮೊದಲ ಬಾರಿಗೆ ವಿಚಿತ್ರವಾದ ಶಾಂತಿಯನ್ನು ಅನುಭವಿಸಿದನು. 2ನೇ ಊರಲ್ಲಿ ಒಬ್ಬ ವೃದ್ಧ ದಂಪತಿಯನ್ನು ಕಂಡ. ಅವರಿಗೆ ಮಕ್ಕಳು ಇರಲಿಲ್ಲ, ಆದರೂ ಅವರು ಅನಾಥ ಮಕ್ಕಳನ್ನು ಸಾಕುತ್ತಿದ್ದರು. ಒಂದು ಮಗು ಓಡಿ ಬಂದು ಅವರನ್ನು ಅಪ್ಪಿಕೊಂಡಿತು. ವೃದ್ಧೆಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು. ರಾಘವ ಕೇಳಿದ, ನಿಮಗೆ ಸ್ವಂತ ಮಕ್ಕಳು ಇಲ್ಲ, ಬೇಸರವಾಗುವುದಿಲ್ಲವೇ ಎಂದಾಗ ವೃದ್ಧೆ ಉತ್ತರಿಸಿದಳು, ಪ್ರೀತಿ ಕೊಟ್ಟಾಗಲೇ ಜೀವನಕ್ಕೆ ಅರ್ಥ ಸಿಗುತ್ತದೆ ಎಂದಳು. ಆ ರಾತ್ರಿ ರಾಘವನ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆ ಶುರುವಾಯಿತು. 3ನೇ ಊರಲ್ಲಿ ಒಬ್ಬ ವೈದ್ಯರನ್ನು ಭೇಟಿಯಾದ. ಅವರು ಬಡವರಿಗೆ ಉಚಿತ ಚಿಕಿತ್ಸೆ ಕೊಡುತ್ತಿದ್ದರು. ಒಬ್ಬ ವೃದ್ಧೆ ವೈದ್ಯರ ಕೈ ಹಿಡಿದು ಹೇಳಿದಳು, ನೀವು ನನ್ನ ಜೀವ ಉಳಿಸಿದ್ದೀರಿ ಎಂದಳು. ಆ ಮಾತು ಕೇಳಿ ವೈದ್ಯರ ಮುಖದಲ್ಲಿ ಕಂಡ ಸಂತೋಷವನ್ನು ರಾಘವ ಗಮನಿಸಿದ. ವೈದ್ಯರು ಹೇಳಿದರು, ಜನರ ಮುಖದಲ್ಲಿ ನಗು ಮೂಡಿಸಿದಾಗ ಸಿಗುವ ಸಂತೋಷವೇ ನಿಜವಾದ ಸ್ವರ್ಗ ಎಂದರು. 3 ಊರುಗಳ ಪ್ರವಾಸ ಮುಗಿಸಿ ರಾಘವ ಸನ್ಯಾಸಿ ಬಳಿ ಹಿಂತಿರುಗಿದ. ಸ್ವಾಮೀಜಿ, ನಾನು ಸ್ವರ್ಗವನ್ನು ನೋಡಲಿಲ್ಲ ಎಂದಾಗ ಸನ್ಯಾಸಿ ನಕ್ಕರು. ನಿಜವಾಗಿಯೂ ನೋಡಲಿಲ್ಲವೇ ಎಂದಾಗ ರಾಘವ ಯೋಚಿಸಿದ. ಕರುಣೆ, ಪ್ರೀತಿ, ಸೇವೆ ಈ 3 ಊರಿನ ಜನರಲ್ಲಿದೆ. ಅಲ್ಲಿನ ಜನರು ಬಡವರಾಗಿದ್ದರೂ ಸಂತೋಷವಾಗಿದ್ದರು ಎಂದುಕೊಂಡ. ಸನ್ಯಾಸಿ ಹೇಳಿದರು, ಸ್ವರ್ಗ ಎನ್ನುವುದು ಒಂದು ಸ್ಥಳವಲ್ಲ, ಅದು ಮನಸ್ಥಿತಿ. ಪ್ರೀತಿ ಇರುವಲ್ಲಿ ಸ್ವರ್ಗ ಇದೆ, ಕರುಣೆ ಇರುವಲ್ಲಿ ಸ್ವರ್ಗ ಇದೆ, ಸೇವೆ ಇರುವಲ್ಲಿ ಸ್ವರ್ಗ ಇದೆ ಎಂದರು. ನಂತರ ರಾಘವ ತನ್ನ ಊರಿಗೆ ಮರಳಿದ. ಹಳ್ಳಿಯ ಮಕ್ಕಳಿಗಾಗಿ ಗ್ರಂಥಾಲಯ ಆರಂಭಿಸಿದ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಶುರು ಮಾಡಿದ. ತನ್ನ ತಾಯಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದ. ಹಿಂದೆ ಯಾವಾಗಲೂ ಅಸಮಾಧಾನದಿಂದಿದ್ದ ಅವನ ಮುಖದಲ್ಲಿ ಈಗ ನಗು ಮೂಡಿತ್ತು. ಜನರು ಕೇಳುತ್ತಿದ್ದರು, ರಾಘವ, ನಿನಗೆ ಏನಾಯಿತು ಎಂದಾಗ ನಾನು ಸ್ವರ್ಗ ಕಂಡೆ ಎನ್ನುತ್ತಿದ್ದನು. ಒಂದು ದಿನ ತಾಯಿ ಕೇಳಿದಳು, ಮಗನೇ, ಸ್ವರ್ಗ ಎಲ್ಲಿದೆ ಎಂದಾಗ ರಾಘವ ನಗುತ್ತಾ ಆಕಾಶದ ಕಡೆ ನೋಡಲಿಲ್ಲ. ಬದಲಿಗೆ ತನ್ನ ಹೃದಯದ ಮೇಲೆ ಕೈ ಇಟ್ಟು ಹೇಳಿದ, ಸ್ವರ್ಗ ಎಲ್ಲೋ ಆಕಾಶದಲ್ಲಿಲ್ಲ ಅಮ್ಮ. ಜೀವಂತವಾಗಿರುವಾಗ ಪ್ರೀತಿಯಿಂದ ಬದುಕುವ ಕ್ಷಣಗಳಲ್ಲೇ ಸ್ವರ್ಗ ಇದೆ. ಇತರರ ಕಣ್ಣೀರನ್ನು ಒರೆಸುವ ಕೈಯಲ್ಲಿ ಸ್ವರ್ಗ ಇದೆ. ನಗುವನ್ನು ಹಂಚುವ ಮನಸ್ಸಿನಲ್ಲಿ ಸ್ವರ್ಗ ಇದೆ ಎಂದನು. ಸ್ವಾಮೀಜಿಯ ಭೇಟಿಯ ನಂತರ ಅವನು ತಿಳಿದುಕೊಂಡ, ಸ್ವರ್ಗ ಸತ್ತ ನಂತರ ಸಿಗುವ ಬಹುಮಾನವಲ್ಲ, ಬದುಕಿರುವಾಗ ನಿರ್ಮಿಸಿಕೊಳ್ಳುವ ಅನುಭವ ಎಂದು. ಈ ಕತೆ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.